ರೇಣುಕಾಸ್ವಾಮಿ ಹತ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಚಾರ್ಜ್ ಶೀಟ್ ಅನ್ನು ಸಲ್ಲಿಸಲಿಕ್ಕೆ ದಿನಗಣನೆ ಆರಂಭ ಆಗಿದೆ. ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಸಂದರ್ಭದಲ್ಲಿ ಒಂದಿಷ್ಟು ಬೆಳವಣಿಗೆಗಳು ಕೂಡ ಆಗ್ತಾ ಇದೆ. 24 ಗಂಟೆಯ ಒಳಗಾಗಿ ಪೊಲೀಸರ ಕೈ ಸೇರುತ್ತಂತೆ FSL ರಿಪೋರ್ಟ್. ಬಹುತೇಕ ಎಲ್ಲ ಸ್ಯಾಂಪಲ್ಸ್ಗಳ ಪರೀಕ್ಷೆ ಕೂಡ ಮುಕ್ತಾಯವಾಗಿದೆ. FSL ವರದಿಯ ನಂತರ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಿಕ್ಕೆ ಪೊಲೀಸರು ಮುಂದಾಗ್ತಾರೆ. ಆರೋಪಿಗಳ DNA ಟೆಸ್ಟ್ ರಿಪೋರ್ಟ್ ಜೊತೆಗೆ FSL ರಿಪೋರ್ಟ್ ಎಲ್ಲವೂ ಕೂಡ ಕೈ ಸೇರಿರುವಂತಹದ್ದು. 24 ಗಂಟೆಯ ಒಳಗಾಗಿ ಪೊಲೀಸರ ಕೈ ಸೇರುತ್ತೆ. DNA ಟೆಸ್ಟ್ ಸಲುವಾಗಿ ಬ್ಲಡ್, ಕೂದಲು ಸ್ಯಾಂಪಲ್ ಅನ್ನು ಕೂಡ ಕಲೆಕ್ಟ್ ಮಾಡಲಾಗಿತ್ತು. 17 ಜನರುಗಳಿಂದ ಉಗುರಿನ ಚೂರನ್ನು ಕೂಡ ಸಂಗ್ರಹಿಸಿದ್ರು ವೈದ್ಯರು. ಕೃತ್ಯಕ್ಕೆ ಬಳಸಿದಂತಹ ವಸ್ತುಗಳ ಸ್ಯಾಂಪಲ್ಸ್ ಕೂಡ ರಿಪೋರ್ಟ್ನಲ್ಲಿರುವಂತಹದ್ದು. 66ಕ್ಕೂ ಹೆಚ್ಚು ವಸ್ತುಗಳು FSLಗೆ ರವಾನಿಸಲಾಗಿತ್ತು. ಬೆಂಗಳೂರು, ಹೈದರಾಬಾದ್ನ FSLನಲ್ಲಿ ಪರೀಕ್ಷೆ ಈಗ ಮುಕ್ತಾಯವಾಗಿದೆ. ಇನ್ 24 ಅವರ್ಸ್ನಲ್ಲಿ ಬಹುತೇಕ ಎಲ್ಲ ಸ್ಯಾಂಪಲ್ಗಳು ಕೂಡ ಪೊಲೀಸರ ಕೈ ಸೇರುತ್ತೆ. ಈ ವರದಿ ಏನಿದೆ ಅದು ಈ ಪ್ರಕರಣಕ್ಕೆ ಮತ್ತೊಂದು ಮೇಜರ್ ಟ್ವಿಸ್ಟ್ಸ್ ಕೊಡುವಂತಹ ಸಾಧ್ಯತೆ ಆಗುವಂತಹದ್ದು. ಈಗಾಗಲೇ ವಿಧಿವಿಜ್ಞಾನ ಪ್ರಯೋಗಾಲಯದಿಂದ ಎಲ್ಲ ರೀತಿಯ ಪರೀಕ್ಷೆಗಳು ಮುಕ್ತಾಯವಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನಾಗೇಶ್, 24 ಗಂಟೆಯ ಒಳಗಾಗಿ ವಿಧಿವಿಜ್ಞಾನ ಪ್ರಯೋಗಾಲಯದ ವರದಿ ಪೊಲೀಸರ ಕೈ ಸೇರುತ್ತೆ. ಈ ವರದಿ ಈ ಪ್ರಕರಣದಲ್ಲಿ ಯಾವ ರೀತಿಯ ಟ್ವಿಸ್ಟ್ ಅನ್ನು ಕೊಡಬಹುದು, ಯಾವ ರೀತಿಯ ಪಾತ್ರವನ್ನು ನಿರ್ವಹಿಸಬಹುದು ಅಂತೇಳಿ? ರೇಣುಕಾಸ್ವಾಮಿ ಕೊಲೆ ಮಾಡಿದ್ದ ಹಂತಕರನ್ನು ಬಂಧಿಸಿ ತನಿಖೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಸ್ಪಾಟ್ ಮಾಜರ್ ಮಾಡಿದರು. ಸ್ಪಾಟ್ ಮಾಜರ್ ಮಾಡುವಂಥ ವೇಳೆ ಏನೆಲ್ಲ ವಸ್ತುಗಳನ್ನು ಕಲೆಕ್ಟ್ ಮಾಡಿದ್ರು ಅವೆಲ್ಲವನ್ನು ಕೂಡ ಬೆಂಗಳೂರಿನ FSLಗೆ ಮತ್ತು ಹೈದರಾಬಾದ್ನ FSLಗೆ ಪ್ರತ್ಯೇಕವಾಗಿ ಎಲ್ಲೆಲ್ಲಿ ಯಾವನ್ನ ಶಾಂಪಲ್ ಕಳಿಸ್ಬೇಕು ಅಂಥೇಳಿ ಪೊಲೀಸರು ತೀರ್ಮಾನ ಮಾಡಿ 2 ಪ್ರತ್ಯೇಕ FSLಗಳಿಗೆ ಕಳಿಸಲಾಗಿತ್ತು. ಅದರಲ್ಲಿ ಪ್ರಮುಖವಾಗಿ ಸುಮಾರು 66 ವಸ್ತುಗಳನ್ನು ಕಲೆಕ್ಟ್ ಮಾಡಿದಂತಹ ಪೊಲೀಸರು 66 ವಸ್ತುಗಳನ್ನು ಕೂಡ ಬೆಂಗಳೂರಿನ FSL ತಂಡಕ್ಕೆ ಮತ್ತು ಹೈದರಾಬಾದ್ FSL ಟೀಮ್ಗೆ ಕಳಿಸ್ಕೊಡ್ಲಾಗಿತ್ತು. ಅದು FSL ರಿಪೋರ್ಟ್ 24 ಗಂಟೆ ಅಂದರೆ 2 ದಿನಗಳ ಒಳಗಾಗಿ ಪೊಲೀಸರ ಕೈ ಸೇರಲಿದೆ ಅನ್ನುವಂಥ ಮಾಹಿತಿಗಳು ಕೂಡ ಲಭ್ಯವಾಗ್ತಿರುವಂಥದ್ದು. ಭಾಳ ಪ್ರಮುಖವಾಗಿ ಸ್ಪಾಟ್ ಮಾಜರ್ ಮಾಡುವಂಥ ಸಂದರ್ಭದಲ್ಲಿ CCTV ಆಗಲಿ, ಅಲ್ಲಿ ಸಿಕ್ಕಿದ್ದಂಥ ವಸ್ತುಗಳು ಮತ್ತು ಇವರು ಕೃತ್ಯಕ್ಕೆ ಬಳಸಿದಂತಹ ಮಾರಕಾಸ್ತ್ರಗಳು ಕೂಡ FSLಗೆ ಕಳಿಸಲಾಗಿತ್ತು. ಅವೆಲ್ಲದರ ವರದಿಯನ್ನು 24 ಗಂಟೆ ಒಳಗಾಗಿ ಪೊಲೀಸರ ಕೈ ಸೇರಲಿದೆ ಅನ್ನುವಂಥ ಮಾಹಿತಿಗಳು ಕೂಡ ಗೊತ್ತಾಗ್ತಿರುವಂಥದ್ದು. ಈ FSL ರಿಪೋರ್ಟ್ಗಾಗಿ ಪೊಲೀಸರು ಕಾಯ್ತಾ ಇರುವಂಥದ್ದು. ಯಾಕಂದರೆ ಈಗಾಗಲೇ ಪ್ರಕರಣದ ತನಿಖೆ ಸಂಪೂರ್ಣವಾಗಿ ಮುಗಿದಿರೋದ್ರಿಂದ FSL ರಿಪೋರ್ಟ್ ಬಂದ ಬಳಿಕ FSL ರಿಪೋರ್ಟ್ ಏನು ಬರುತ್ತೆ ಆ FSL ರಿಪೋರ್ಟನ್ನು ಸಂಪೂರ್ಣವಾಗಿ ವಿಶ್ಲೇಷಣೆ ಮಾಡಿ ಚಾರ್ಜ್ ಶೀಟ್ನಲ್ಲಿ ಯಾವೆಲ್ಲ ಅಂಶಗಳನ್ನು ಉಲ್ಲೇಖ ಮಾಡಬೇಕು ಅನ್ನುವಂಥ ತೀರ್ಮಾನವನ್ನು ಮಾಡಿ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಿಕ್ಕೆ ಮುಂದಾಗಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಲಭ್ಯವಾಗ್ತಿರುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.